ರಾಮ ಚಂಕಿ ಎಲ್ಲವ್ರೆ ಅಂತ ಸಾಹೇಬ್ರಿಗೆ ಹೇಳ್ಬಿಡಿ. ಅವರೇ ಹೋಗಿ ಅವರಿಬ್ಬರನ್ನ ಒಪ್ಪಿಸಿ ದೊಡ್ಡ ಮನೆಗೆ ಕರ್ಕೊಂಬರ್ತಾರೆ. ದಯವಿಟ್ಟು ದಯವಿಟ್ಟು. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೌದು, ನಾನು ಆ ಕೋಣನ ಮನೆಗೆ ಹೋಗಿದ್ದೆ. ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಏನೀಗ ಗೊತ್ತಾಗಿದ ತಕ್ಷಣ ಹೇಳ್ಬಿಡ್ಬೇಕಾ? ಹಾ, ಅವರೇ ತಾನೇ ಈ ಮನೆಗೆ ಬೇಕಾಗಿಲ್ಲ ಅಂತ ತೊಲಗಿದ್ದು. ಹಾಗಿದ್ಮೇಲೆ ನೀವ್ ಯಾಕೆ ವಾಪಸ್ ಕರ್ಸಿ ಅಂತ ಸಾಯ್ತಿದ್ದೀರಾ? ನಿಮ್ಗೆ ಮಾಡೋಕ್ ಬೇರೆ ಕೆಲಸ ಇಲ್ವಾ? ನೋಡಿ ಶಾರದಕ್ಕ, ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ನಾನು ಹೇಳಿದಾಗೆ ನೀವು ಕೇಳ್ಕೊಂಡು ಬಿದ್ದಿದ್ರೆ ಈ ಮನೇಲಿ ಇರಬಹುದು. ಇಲ್ಲ ಅಂದ್ರೆ ಯಾವಾಗ ಬೇಕಿದ್ರು ಇಲ್ಲಿಂದ ಹೊರಡ್ತಿರ್ಬೋದು. ಅರ್ಥ ಆಯ್ತಾ? ಎಷ್ಟು ಧೈರ್ಯ ಇದ್ರೆ ನನ್ನ ಕೈ ಮುಟ್ಟೋ ಸಲಿಗೆ ತಗೋತೀರಾ ನೀವು? ಇನ್ನು ಮೇಲೆ ಈ ಮನೇಲಿ ಹಬ್ಬ, ಪೂಜೆ, ಜಾತ್ರೆ ಏನೇ ಆದ್ರೂ ಸರಿ, ಅಷ್ಟೇ ಯಾಕೆ ಯಾರು ಸಾವಾದ್ರೂ ಆ ಕೋಣ ಟೀಚರ್ ಈ ಮನೆ ಒಳಗೆ ಬರೋದಕ್ಕೆ ನಾನು ಬಿಡಲ್ಲ. ಅರ್ಥ ಆಯ್ತಾ? ಹೋಗ್ತಾ ಇರಿ. ಅವನು ಮೇಡಮ್ನ ಕರ್ಕೊಬರ್ಬೋದಿತ್ತು, ನೀನೇ ಬೇಕು ಅಂತ ಅವಸರ ಮಾಡ್ಬಿಟ್ಟಲ್ಲ ಮಂಜ. ಅವ್ರಿಗೆ ಕಬ್ಬು ಜಾಸ್ತಿ ಕಂಡ್ರಲ್ಲ, ಅವರಲ್ಲೇ ಇರಲಿ. ಏಯ್, ಸರಿಯಾಗಿ ನೋಡಿದ್ದೀರಾ? ಇದೇ ದಾರಿನೆಯಾ? ಇದೆ ಬಾ ಮಂಜಣ್ಣ. ಏಯ್ ಇರಲ್ಲ, ನೀವೆಲ್ಲಾರು ಬೇರೆ ಕಡೆ ಕರ್ಕೊಂಡು ಹೊರಟೋಯ್ತೀರಾ? ನಾವು ಕೇಳ್ಕೊಂಬರ್ತೀನಿ. ಹಾ, ಇಲ್ಲೇ ಇರಿ. ಏಯ್, ಇಲ್ಲಿ ಯಾರೋ ರಾಮಣ್ಣಂಗೆ ಗೊತ್ತಿರೋರು ಅವ್ರಂತೆ, ಬನ್ನಿ ನೋಡಮ್ಮ. ತಕ್ಕಳಿ. ಅಯ್ಯೋ ಅಮ್ಮ, ಮೆತ್ಕೆ 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 ಮೇಲ್ ನೋಡಿ. ಅಮ್ಮ ಸಾರಿ, ಅದು ನಂಗೆ ನಿಮ್ಮ ಸ್ಪೀಡ್ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಸ್ಯಾನೆ ಕುಡಿಸ್ಬಿಟ್ಟೆ. ಸಾರಿ. ಇನ್ನೂ ಹೊಸ ಸೀನೆ ಕೊಡಿಸ್ತೀನಿ. ಹಾ, ನಮ್ಮರೇ ಏನ್ ಹಂಗ್ ನೋಡ್ತಾ ಇದ್ದೀರಿ? ಏನಿಲ್ಲ ರಾಮವ್ರೆ, ಪಾಪ ನನ್ನ ಯಜಮಾನ್ರಿಗೆ ಎಷ್ಟು ಕೆಲಸ ಕೊಡ್ತಿದ್ದೀನಲ್ಲ ಅಂತ ನೋಡ್ತಾ ಇದ್ದೀನಿ. ಓ, ನೀವು ಇದನ್ನ ಮನ್ಸಲ್ಲಿ ಇಟ್ಕೊಂಡ್ರೆ ಓದಿನ ಕಡೆ ಹೆಂಗ್ ಗಮನ ಕೊಡೋದು? ನೀವು ಸುಮ್ಮನೆ ಆ ಕಡೆ ತಿರ್ಕೊಂಡು ಓದ್ಕೊಳ್ಳಿ. ತಿರಿಕಳಿ ಅಂದೆ, ತಿರಿಕಳಿ.
ಅಮ್ಮ ಹೆಂಗೆ ಅಮ್ಮ ನೀವು ನಕ್ರೆ ಸ್ಯಾನೆ ಮುದ್ದ ಕಾಣ್ತೀರಾ, ನನ್ನ ದೃಷ್ಟಿನೇ ಆಗ್ಬಿಡ್ತದೆ. ಅಮ್ಮರೇ, ಏನಮ್ಮರೇ ಅದು ಸೌಂಡು? ಅದು ಯಾವುದೋ ಮೆಸೇಜ್ ರಾಮೋರೆ, ಬನ್ನಿ ನೋಡಿ. ನಮ್ಮರೇ, ಆ ಫೋನು ಮಾರಂದು ಅವ್ನಿಗೆ ಯಾವ್ಯಾವುದೋ ಮೆಸೇಜ್ ಬರ್ತಿರ್ತವೆ. ನೀವು ಅದ ಬಿಟ್ಬಿಟ್ಟು ಓದಿನ ಕಡೆ ಗಮನ ಕೊಟ್ಟು ಸಂದ ಓದ್ಕೊಳ್ಳಿ. ಹ್ಞೂ ಓದ್ಕೊಳ್ಳಿ. ರಮಣ, ಲೇ ಮಂಜಾ, ಏಯ್ ಜಾನಕಿ ನನ್ನ ಮೆಸೇಜ್ ನೋಡೋಳೆ ಕೊಂಡ್ರು. ಅಯ್ಯೋ ಅಣ್ಣ, ಇದನ್ನೇನಾದ್ರು ಅವ್ಳು ಗಂಡಂಗೆ ಹೇಳಿದ್ರೆ? ಹೇಳಿದ್ರ ನಾನು ಕಳ್ಸಿದ್ದಲ್ಲ, ಬೇರೆ ಯಾರೋ ನನ್ನ ಮೊಬೈಲ್ ತಗೊಂಡು ಕಳ್ಸೋರಂತ ರಾಮನ್ ಕತೆ ಬಿಡ್ತೀನಿ. ಮೊದಲೇ ಅವ್ನು ದಡ್ಡ, ಏನು ಹೇಳಿದ್ರು ನಂಬ್ತಾನೆ. ಆದರೆ ಒಂದು ವೇಳೆ ಜಾನಕಿ ಆ ಮೆಸೇಜ್ ನೋಡಿದ್ರು ಗಂಡನ್ಗೆ ಹೇಳಿಲ್ಲ ಅಂದರೆ ಅದಕ್ಕೇನ್ರಲ್ಲ ಅರ್ಥ ಹೇಳಿ. ಹೀಗೆ ಮೇಲ್ಮೇಲಿಗೆ ಅವಳಿಗೆ ಸಹಾಯ ಮಾಡಂಗೆ ಹತ್ರ ಆಗಿ ಅವಳನ್ನ ಪಟಾಯಿಸ್ತೀನಿ, ನೋಡ್ತಾ ಇರಿ. ಬರಲ್ಲ ಎಲ್ಲ ಒಳಿಕೆ. ಬನ್ನಿ ಬನ್ನಿ. ಲೇ ಸರಿಯಾಗಿದ್ದೀರಿ ಕಂಡ್ರಲ್ಲ. ಅಲ್ಲ, ಮನೆ ಹುಡ್ಕಂಟ ನಿಮಗೆ ಸಮಾಧಾನನೇ ಇಲ್ಲ ಅಲ್ವಾ? ಅರೆ, ಮನೆ ಅಡ್ರೆಸ್ ಹೇಗೋ ಹುಡುಕಿದ್ರಿ? ಎಲ್ಲ ಕಡೆ ಹುಡುಕಿ ಕಂಡಿಡ್ದು ಅದಕ್ಕೆ. ಮಂಜಾ, ಇದ್ಯಾಕ್ರಲ್ಲ ಮನೆ ಹುಡುಕ ಬಂದ್ರು ಸಪ್ಪಿಗೆ ಇದ್ದೀರಿ? ಸ್ಯಾನೆ ಹುಡ್ಕಾಡ್ಬಿಟ್ರಾ? ಹಾಂ, ಇರಿ, ಟಯರ್ಡ್ ಆಗಿದ್ದೀರಾ ಅನ್ಸುತ್ತೆ, ಹಾಲು ಕಾಯಿಸ್ಕೊಂಡು ಬರ್ತೀನಿ. ನಮ್ಮರ ನಂಗೂ. ಸರಿ. ಏಯ್ ಮಂಜಾ, ಎಲ್ಲ ಕುತ್ಕೊಳ್ರಲ್ಲ, ಕುತ್ಕೊಳ್ಳಿ. ಅಣ್ಣ ನೀವು ಆಚೆ ಬಾ. ಏನ್ಲ ಬಾ ಅಂದೆ. ಯಾಕಲ್ಲ? ಯಾಕೆ ಹೇಳ್ರಲ್ಲ? ಏನಿ ಅಯ್ಯೋ, ಬಿಡ್ರಲ್ಲ ಲೇ. ಅಲ್ಲ ಕಂಡ್ರಲ್ಲ, ಒಂದು ಕ್ಷಣನೂ ಕೂರಕ್ಕೆ ಬಿಡ್ದಂಗೆ ಆಟ ಬಿರ್ನಿ ಎಳ್ಕ ಬಂದ್ಬಿಟ್ರಲ್ಲ. ಯಾಕ್ರಲ್ಲ? ಆಟೊಂದು ಕಾಪನ ನನ್ನ ಮ್ಯಾಕೆ? ಹಾಂ, ಅಥವಾ ನೀವೆಲ್ಲ ಸೇರ್ಕೊಂಡು ನನಗೆ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಹೆಂಗೆ? ಹಾಂ, ಲೇ ಬರಲ್ಲ ಹಂಗಾರೆ ಒಂದು ಕೈ ನೋಡೇ ಬಿಡಮ್ಮ. ಬರಲ್ಲ ರಮಣ, ತಮಾಸೆ ಗಿಮಾಸೆ ಅಲ್ಲ, ಒಂದು ಸೀರಿಯಸ್ ಆಗಿ ದಿವಸ ಹೇಳ್ಬೇಕು ನಿಂಗೆ. ದೊಡ್ಡ ಮನೇಲಿ ಏನಾರು ಸಮಸ್ಯೆ ಏನ್ರಲ್ಲ? ಮಂಜಾ, ಅಪ್ಪಯ್ಯ ಸಂದಾಗ ಅವ್ರು ತಾನೆ? ಅಲ್ಲೇನು ತೊಂದರೆ ಇಲ್ಲ, ನಿಮ್ಮನೇಲೆ ತೊಂದರೆ. ಲೇ
ಅದೇನು ಮಾತಾಡ್ತಾ ಇದ್ರಲ್ಲ? ಲೇ ಮಂಜ ಏನಾಯ್ತಲ್ಲ? ಲೇ ಮಂಜ ಏನಾಯ್ತಲ್ಲ? ಅಣ್ಣ ನಿಂಗೆ ಈ ಮನೆ ಯಾರು ತೋರಿಸಿದ್ದು? ಯಾಕ್ಲಾ? ಯಾರು ಹೇಳು? ಮಾರ ತಾನೆ. ಹೌದು, ಅದಕ್ಕೇನಿವಾಗ? ಓ, ಮೊದಲು ಅವನು ಹಂಗಿದ್ದ ಅಂತ ದಿಗ್ಲು ಬಿದ್ದುಬಿಟ್ರಾ? ಲೇ ಅವನಿಗೆ ಮೊದ್ಲಂಗಿಲ್ಲಕಲ್ಲ, ಶಾನೆ ಬದಲಾಗವನೆ. ಹೌದು, ಇನ್ನ ದೊಡ್ಡ ರಾಕ್ಷಸ ಆಗವನೆ. ಮಂಜ ಏನು ಗೊತ್ತಿಲ್ಲದೆ ಮಾತಾಡ್ಬೇಡಕ್ಕಲ್ಲ. ಗೊತ್ತಿಲ್ಲದೆ ಏನೋ ಮಾತಾಡ್ತಿಲ್ಲ. ಈಗ ನಿಮ್ಮ ಮನೆ ಹುಡುಕ ಬರ್ಬೇಕಾದ್ರೆ ಏನಾಯ್ತು ಗೊತ್ತಾ? ಅಲ್ಲ ಅಣ್ಣ, ರಾಮಣ್ಣನೇ ಬೇಡ ಬೇಡ ಅಂದ್ರೂ ಫೋನ್ ಎತ್ಕೊಡಲ್ಲ ಯಾಕೆ? ಏಯ್ ಇದ್ರಾಗೋ ಒಂದು ವಿಷಯ ಐತೆ. ಅಂಥ ವಿಷಯ ಏನೈತೆ? ನೋಡು, ಈಗ ನಾನು ಕೊಟ್ಟಿರೋ ಮೊಬೈಲ್ ಫೋನ್ನ ರಾಮ ಹೋಗಿ ಜಾನಕಿ ಕೊಡ್ತಾನೆ. ಜಾನಕಿ ಯಾರ್ದು ಅಂತ ಕೇಳ್ತಾಳೆ. ಆಗ ರಾಮ ನನ್ನ ಹೆಸರು ಹೇಳ್ತಾನೆ. ಆಮೇಲೆ ಜಾನಕಿಗೆ ಲೈಟಾಗಿ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರ್ತೈತೆ. ನಂತರ ಅವಳಿಗೆ ಫೋನು ಮಾಡ್ಬೋದು, ಮೆಸೇಜು ಮಾಡ್ಬೋದು. ನಂತರ ಗಂಡನ ಬಿಟ್ಬಿಟ್ಟು ನನ್ನ ಜೊತೆ ಬರಂಗೆ ಮಾಡ್ತೀನಿ. ಹೆಂಗೈತೆ? ಹೊರಗೆ ಹೋದ್ರಾ? ಒಂದು ನಿಮಿಷ ಇರಿ, ಬಂದೆ. ರಾಮು ಅವರೇ, ಅಮ್ಮ ಅವ್ರು ಹೊರಗಡೆನೂ ಇಲ್ಲ. ಎಲ್ಲಿ ಹೋದ್ರು? ಸರಿ, ನಾನು ಹೋಗಿ ಓದ್ಕೋತೀನಿ. ಫೋನ್ ಇಲ್ಲೇ ಇತ್ತಲ್ಲ, ಏನಾಯ್ತು? ನನ್ನ ಡಾರ್ಲಿಂಗು ಮೆಸೇಜ್ ನೋಡಿದ್ರು ರಿಪ್ಲೈ ಮಾಡ್ತಿಲ್ವಲ್ಲ. ಡಾರ್ಲಿಂಗ್, ಹಾ ಗಂಡ ಪಕ್ಕದಲ್ಲಿದ್ದಾನ? ಸರಿಯಾಗಿದ್ರೆ ನೈಟ್ ಮೆಸೇಜ್ ಮಾಡ್ತೀನಿ. ಯಪ್ಪ ಯಪ್ಪ, ಏನಣ್ಣ ಎಲ್ಲ ಫೋನಲ್ಲೇ ರೊಮ್ಯಾನ್ಸ್ ಮಾಡ್ತಲ್ಲ ಅಣ್ಣ. ಏಯ್, ಫೋನ್ ಇಲ್ಲ ಅಂದ್ರೂ ರೊಮ್ಯಾನ್ಸ್ ಮಾಡ್ತೀನಿ ಕಣ್ಲ. ಯಾಕಂದ್ರೆ ಜಾನಕಿ ಇಲ್ಲ ಅವಳೆ ಕಣ್ಲ.
ಅಣ್ಣ ಬಣ್ಣ ಬಂದಿದ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗಿದ್ದೀರಲ್ಲ, ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಅಂತನೂ ಗೊತ್ತಾಗಲ್ವಾ? ಹಾಲು ಕಾಯಿಸ್ಕೊಂಡು ಬರೋಷ್ಟರಲ್ಲಿ ಒಬ್ಬರೂ ಇಲ್ಲ. ಕೇಳ್ತಿದ್ದೀನಿ ತಾನೇ ಎಲ್ಲಿ ಹೋಗಿದ್ರಿ ಅಂತ ಹೇಳಿ. ಏನ್ ರಾಮು ಅವರೇ ಇದೆಲ್ಲ? ಸಾಯಂಕಾಲ ಹೋಗಿ ಈಗ ವಾಪಸ್ ಬರ್ತಾ ಇದ್ದೀರಾ, ಎಲ್ಲ ಹೋಗಿದ್ರಿ? ನಮ್ಮರೆ ಅದು ಮಾರ ಅವನ ಫೋನ್ ವಾಪಸ್ ಬೇಕು, ಏನೋ ಅರ್ಜೆಂಟ್ ಕ್ಯಾಮೆ ಐತೆ ಅಂತ ಕೇಳ್ದ. ಅದಕ್ಕೆ ಅವನ ಫೋನ್ ವಾಪಸ್ ಕೊಟ್ಬಿಟ್ಟು ಹುಡುಗರಿಗೆಲ್ಲ ನಿಧಾನಕ್ಕೆ ಊರು ತೋರಿಸ್ಕೊಬಂದೆ. ಅಲ್ವೇನ್ರಲ್ಲ? ನಮ್ಮರೆ ಹಂಗೆ ನೋಡಬೇಡಿ ನೀವು. ಅಲ್ಲಿ ನೋಡಿ ಅಲ್ಲಿ ಹುಡುಗರೆಲ್ಲ ಹೆಂಗೆ ಹೊಟ್ಟೆ ಸಂಗ್ ಕುಂತವೆ, ಉಣ್ಣಕ್ಕಿಕ್ಕಿ ಅವಕ್ಕೆ ಅಲ್ವೇನ್ರಲ್ಲ? ಅಮ್ಮ ನಮ್ಮವ್ರು ಬಡಿಸ್ತಾರೆ, ನೀವು ಆರಾಮಾಗಿ ಕುಂತ್ಕೊಳ್ಳಿ. ಹೈ ಹೋಗವನೆ ಎಲ್ಲವನು ನನ್ನ ಮಕ್ಕಳು ನನ್ನ ಬಿಟ್ಬಿಟ್ಟು ಅವಾಗಲೇ ಓಡೋಗ್ಬಿಟ್ರಾ? ಓಡಾಗಿಲ್ಲ ಅಣ್ಣ, ಮತ್ತೆ ಹೋಯ್ತ ನೋಡಿಲ್ಲ. ನೋಡಿಲಿ ಅವನು ಅವಾಗಲೇ ಹೋಗ್ಬಿಟ್ಟ. ಏನಣ್ಣ ನಿನ್ ಜಾಕೆ ಬಂದು ನಿನ್ ಮೇಲೆ ಕೈ ಮಾಡಿ ಆದ್ರೆ ಒದೆ ತಿನ್ಕೊಂಡು ಸುಮ್ಕೆ ಕುಂತಿದಾರಣ್ಣ. ಏಯ್ ಮುಚ್ಚಲ ಬಾಯಿ. ಏಯ್ ಅವನ್ನ ಹೋಗಕ್ಕೇಳ, ಹೋಗಕ್ಕೇಳು. ಬಂದ್ಗಿಂದ್ರೆ ಏಯ್ ಹೋಗ. ಅವನ ಹತ್ರ ಒದೆ ತಿಂದು ಸಹ ನನಗೆ ಬೇಜಾರಿಲ್ಲ ಕಣ್ಲ. ಆದರೆ ಇನ್ಮ್ಯಾಗೆ ಅವಳ ಮನೆಗೆ ಹೋಗಿ ಅವಳನ್ನ ನೋಡಕ್ಕಾಗಲ್ಲ ಕಣ್ಲ, ನೋಡಕ್ಕಾಗಕ್ಕಿಲ್ಲ. ಅಣ್ಣ ಮೊದಲು ನೀನು ಈ ಯೋಚನೆಯಿಂದ ಆಚೆ ಬಾ. ನನಗೆ ಅವಳನ್ನ ನೋಡಕ್ಕಾಗಕ್ಕಿಲ್ಲ. ನನ್ನ ಜಾನಕಿ ನನಗೆ ನೋಡ್ತಿರ್ಬೇಕು, ನಾನು ಅನ್ನಿಸ್ದಾಗೆಲ್ಲ ನೋಡ್ತಿರ್ಬೇಕು. ಜಾನಕಿ ಜಾನಕಿ ಬಿಡಾಕಿಲ್ಲ. ಇದಕ್ಕೆಲ್ಲ ನಾನು ಉತ್ತರ ಕೊಟ್ಟೇ ಕೊಡ್ತೀನಿ. ಬಿಡಾಕಿಲ್ಲ ಕಲ್ಲ.